ರಾಜ್ಯ ರಾಜಧಾನಿ ಬೆಂಗಳೂರು ಹಳ್ಳಿಯಾಗಿ ಪರಿವರ್ತನೆಯಾಗಲು ಸಾಧ್ಯನಾ? ಆದರೆ ಇಂದು ವಿಧಾನಸೌಧದ ಅಣತಿ ದೂರದಲ್ಲೇ ಗ್ರಾಮೀಣ ಸೊಬಗು, ಹಳ್ಳಿಯ ಸೊಗಸು ಕಂಡುಬಂತು. ಪೇಟೆ ಮಂದಿಗೆ ಊರು ಕೇರಿಯ ವಾತಾವರಣದಲ್ಲಿ ಬೆರೆಯುವಂತೆ ಮಾಡುವ ಅಪರೂಪದ ಕಾರ್ಯಕ್ರಮವೊಂದು ಇದಕ್ಕೆ ಕಾರಣ ಆಯಿತು. ಅದುವೇ ಬೆಂಗಳೂರಿನಲ್ಲಿ ನಡೆದ ಹಳ್ಳಿ ಹಬ್ಬ. ಈ ವಿಶಿಷ್ಟ ಹಬ್ಬದ ಕುರಿತು ಇಲ್ಲೊಂದು ವರದಿ. ಹೇಳಿ ಕೇಳಿ ಬೆಂಗಳೂರು ಹೈಟೆಕ್ ಸಿಟಿ, ಆದ್ರಿಂದ ಈ ಸಿಲಿಕಾನ್ ಸಿಟಿ ಗ್ರಾಮೀಣ ಪ್ರದೇಶದಂತೆ ಭಾಸವಾಗಿತ್ತು. ಬೆಂಗಳೂರಿನ ಸ್ವಾತಂತ್ರ್ಯ ಉದ್ಯಾನವನ ಈ ಸನ್ನಿವೇಶಕ್ಕೆ ಸಾಕ್ಷಿಯಾಯಿತು. 2 ದಿನಗಳ ಹಳ್ಳಿ ಹಬ್ಬದಿಂದಾಗಿ ಫ್ರೀಡಂ ಪಾರ್ಕ್ ಪಕ್ಕಾ ಹಳ್ಳಿಯಾಗಿ ಪರಿವರ್ತನೆಯಾಗಿದೆ. ಬೆಂಗಳೂರಿನ ವಿದ್ಯಾರಣ್ಯ ಸಂಸ್ಥೆ, ರೀಚಿಂಗ್ ಹ್ಯಾಂಡ್ಸ್ ಹಾಗೂ ಇಂಡಿಯಾ ಕೇರ್ ಸಂಸ್ಥೆಗಳ ಸಹಯೋಗದಲ್ಲಿ ಈ ಹಳ್ಳಿ ಸೊಬಗು ಆವರಿಸಿಕೊಂಡಿದೆ. ಲಗೋರಿ, ಬುಗುರಿ, ಕುಂಟೆಬಿಲ್ಲೆ, ಆಣೆಕಲ್ಲು, ಕೋಲಾಟ, ಪಗಡೆ, ಚೌಕಾಬಾರ, ಚಿನ್ನಿದಾಂಡು, ಗೋಲಿ, ಹಾವು ಏಣಿ ಆಟ ಸೇರಿದಂತೆ ಹಲವು ಗ್ರಾಮೀಣ ಕ್ರೀಡೆಗಳನ್ನ ವ್ಯವಸ್ಥೆ ಮಾಡಲಾಗಿತ್ತು. ಶನಿವಾರ ಹಾಗೂ ಭಾನುವಾರ 2 ದಿನಗಳಂದು ನಡೆದ ಈ ಹಳ್ಳಿ ಹಬ್ಬದಲ್ಲಿ ಪ್ಯಾಟೆ ಮಂದಿ ಪಾಲ್ಗೊಂಡು ಸಂಭ್ರಮಿಸಿದ್ರು. ರಾಗಿ ಬೀಸುವ, ಕುಟ್ಟುವ ಮತ್ತು ಮಕ್ಕಳಿಗೆ ಕಲೆ ಹೇಳುವ ಕಾರ್ಯಕ್ರಮ ಗಮನ ಸೆಳೆದವು. ಮಡಿಕೆ ತಯಾರಿಕೆ, ಮಣ್ಣಿನ ಗೊಂಬೆ ಸೇರಿದಂತೆ ಹಲವು ಹಳ್ಳಿಯ ಕಲೆಗಳ ಪ್ರಾತ್ಯಕ್ಷಿಕೆಯು ಎಲ್ಲರ ಗಮನ ಕೇಂದ್ರೀಕರಿಸಿತು. ವಿವಿಧ ಸಂಸ್ಥೆಗಳ ವತಿಯಿಂದ ಕರಕುಶಲ ವಸ್ತುಗಳ ಪ್ರದರ್ಶನ, ಡೊಳ್ಳು, ಕಂಸಾಳೆ ಕುಣಿತ, ಬರಗಾಲು ಕುಣಿತಗಳು ಈ ಸೊಗಸಿಗೆ ರಂಜನೆಯ ಕಣಗಳನ್ನ ಪೋಣಿಸಿದ್ವು. ಮತ್ತೆ ಹಳ್ಳಿಯ ಜೀವನ, ಅದರಲ್ಲಿ ರಾಗಿ ಬೀಸ್ತಕ್ಕಂಥದ್ದು, ಗಿಣಿ ಶಾಸ್ತ್ರ ಹೇಳ್ತಕ್ಕಂಥದ್ದು, ಅಜ್ಜಿ ಕಥೆ ಹೇಳ್ತಕ್ಕಂಥದ್ದು, ಮಡಿಕೆ ಮಡಿಕೆ ಮಾಡ್ತಕ್ಕಂಥದ್ದು, ಇಂತಹಗಳನ್ನ ಪ್ರೋತ್ಸಾಹಿಸುವವಾಗಿ ವಿದ್ಯಾರಣ್ಯ ಸಂಸ್ಥೆ ಹಳ್ಳಿ ಹಬ್ಬವನ್ನು ಆಚರಿಸಿದೆ. ಇದೆಲ್ಲದರ ನಡುವೆ ಹಳ್ಳಿ ಖಾದ್ಯದ ಸವಿ ಬೇಕೇ ಬೇಕು ಅಲ್ವೇ? ರಾಗಿ ಮುದ್ದೆ, ಸೊಪ್ಪು ಸಾರು, ರಾಗಿ ರೊಟ್ಟಿ, ಹುಚ್ಚೆಳ್ ಚಟ್ನಿ, ಜೋಳದ ರೊಟ್ಟಿ, ಎಣ್ಣೆಗಾಯಿ ಪಲ್ಯ ಸೇರಿದಂತೆ ದಕ್ಷಿಣ ಹಾಗೆ ಉತ್ತರ ಕರ್ನಾಟಕದ ಗ್ರಾಮೀಣ ಆಹಾರಗಳು ಈ ಹಳ್ಳಿ ಹಬ್ಬದಲ್ಲಿ ರುಚಿಕರ ಔತಣ ಬಡಿಸಿದಂತಿತ್ತು.